ಇಂದಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದ್ರೆ ನಮ್ಮ ರಾಹುಲ್ ಮಾಸ್ಟರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ, ಇದೇ ರೀತಿ ಈ ಸಾಂಗ್ ನ ಹುಕ್ ಮೂಮೆಂಟ್ ನ ಮಾಡುವಂತ ಅವಕಾಶ, ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡುವಂತ ಅವಕಾಶ ನಿಮಗ್ ಕೊಡ್ತಿದ್ದಾರೆ. ಅಂದ್ರೆ ಪ್ರೆಸ್ ಅವ್ರಿಗಲ್ಲ ಪಾಪ, ಅವರೆಲ್ಲ ಇನ್ನು ನಾವು ಮಾಡ್ಬೇಕಾ ಹುಕ್ ಮೂಮೆಂಟ್ ಅಂತ ನೀವು ಅನ್ಕೊಂಡಿರ್ತೀರಾ. ಈ ಮೂಲಕ, ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನ, ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ಆಡಿಯನ್ಸ್ಗೆ ಈ ಒಂದು ಸಂದೇಶ. ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನ್ ಲಾಂಚ್ ಮಾಡಿದೀವಿ, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು, ಈ ಹಾಡನ್ನ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ ನ ರೆಕಾರ್ಡ್ ಮಾಡ್ಬಿಟ್ಟು ನೀವು ಪ್ರೇಮ್ ಸರ್, ಧ್ರುವ ಸರ್ಜಾ ಅವರು, KVN ಇವರೆಲ್ಲರಿಗೂ ಟ್ಯಾಗ್ ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನ ತಂಡದವರು ನೋಡ್ತಾರೆ, ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ. ಯಾವುದು ಬೆಸ್ಟ್ ಹುಕ್ ಮೂವ್ಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನ್ಸುತ್ತೋ ಆ ಹುಕ್ ಮೂವ್ಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ. ಆ ಹುಕ್ ಮೂವ್ಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂವ್ಮೆಂಟ್ ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡುವಂತ ಹುಕ್ ಮೂವ್ಮೆಂಟೇ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹಾಗೂ ರೇಷ್ಮಾ ನಾಣಯ್ಯ ಅವರು ಅದನ್ನ ಮಾಡ್ತಾರೆ. ಸೊ ಗೆಟ್ ಸೆಟ್ ಗೋ, ಹಾಡ್ ನೋಡಿ, ಕೇಳಿ, ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡಿ. ಬಟ್ ಪ್ರೇಮ್ ಸರ್, ಇದು ಪಕ್ಕಾ ಪ್ರಾಮಿಸ್ ತಾನೆ? ಮೈ ಕುಡಿ ಪ್ರೇಮ್ ಸರ್ಗೆ. ಅವ್ರು ಇದನ್ನೇ ಅವರೇ ಸೆಟ್ ಮಾಡಿರೋದು ಅಲ್ವಾ? ನನಗೆ ಒಂದು ಸೆಟ್ ಆದ್ಮೇಲೆ ಎಲ್ಲರಿಗೂ ಸೆಟ್ ಆಯ್ತದೆ. ಸುಪ್ರೀಂ ಸರ್, ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮ್ಗೆ? ಬಿಕಾಸ್ ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ ಎಷ್ಟೋ ಜನಕ್ಕೆ. ಫಸ್ಟ್ ಇದು ಹುಕ್ ಲೈನು ಸೆಟ್ ಆಗಲ್ಲ ಹೋಗಿ ನನಗೆ. ಸಾಮಾನ್ಯವಾಗಿ ಯಾರಿಗೆ ಆಗ್ಲಿ ಈ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ. ಕರೆಕ್ಟ್. ಮಕ್ಳಿಗಾಗ್ಲಿ, ಅಜ್ಜಿದಿರ್ಗಾಗ್ಲಿ, ಲವರ್ಸ್ಗಾಗ್ಲಿ, ಗಂಡ ಹೆಂಡ್ತಿರ್ಗಾಗ್ಲಿ, ಯಾರಿಗಾದ್ರೂ ಏನೇ ಪ್ರಾಬ್ಲಮ್ ಆದ್ರೂ ನಂಗೂ ನಿಂಗೆ ಸೆಟ್ ಆಗಲ್ಲ ಹೋಗಿ ಅಂತೀವಿ. ಯಾವಾಗ ನಂಗೆ ಸೆಟ್ ಆಗಲ್ಲ. ರೈತ ಗದ್ದೆ ಉಳೋನೂ ಅಷ್ಟೇ. ಸೊ ಅವ್ನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾರು ಎತ್ತುಗಳೇನಾದ್ರು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ, ಇದಕ್ಕೆ ಯಾಕೋ ನನಗೂ ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ. ಹಂಗೆ ಅದು ತುಂಬಾ ಎದುರು ಪದ. ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು. ಸೊ ಧ್ರುವ ಅವರೆಲ್ಲ ಈಗ ನೋಡಿದ್ರಿ ನೀವು, ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್. ಅದು ಮಾಡ್ಬೇಕಾದ್ರೆ ನನಗೊಂದು ಅನ್ಸ್ತು. ಆಮೇಲೆ ನಾನು ಶ್ಯಾಮಣ್ಣನ ಹತ್ರ ಮಾತಾಡ್ತಾ ಇದ್ದೆ. ಶ್ಯಾಮಣ್ಣ ಐಡಿಯಾ ಕೊಟ್ರದ್ನ, ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ, ಜಗೇಶ್ ಸರ್ ಸ್ಟೈಲ್ ಅಲ್ಲಿ ಹಿಂಗಾದ್ರೆ ಹಂಗಾಗತ್ತೆ ಅಂತ. ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ. ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ. ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲು. ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ, ಹೊಸ ಪ್ರತಿಭೆಗಳು ಹುಟ್ಟುಕಲಿ. ಸೊ ಇದರಿಂದ ಅಂತ, ಯಾಕಂದ್ರೆ ಪ್ರತಿಯೊಬ್ರು ಎಲ್ಲ ಹೊಸೊಬ್ಬರ ಕೈಲಿ ಸಾಹಿತ್ಯ ಬರೆಸ್ತೀನಿ, ಎಲ್ಲ ಹೊಸೊಬ್ಬರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದೀವಿ. ಅದು ಶ್ಯಾಮಣ್ಣಂಗೆ ಸಲ್ಬೇಕದು ಸೂಪರ್. ನಂದಲ್ಲ, ನನ್ಗೂ ಅವಕ್ಕೂ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆಗುತ್ತೆ. ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ. ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ. ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ. ಇದು ನಿಜವಾಗ್ಲೂ ಸಿನಿಮಾ ಪ್ರೀತಿ ಅಂತಂದ್ರೆ ಖಂಡಿತ.